ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ NKS TV4. ನಾನು ಕಳಕಪ್ಪಾಜಿ ಸಂಗಟಿ. 2025 IPL ಹಂಗಾಮ ಇನ್ನು 3ನೇ ದಿನಕ್ಕೆ ಕಾಲಿಡ್ತಾ ಇದೆ. ಹಿಂದಿನ ಪಂದ್ಯಗಳ ಒಂದು ರೋಚಕ ಪರಿಣಾಮವನ್ನು ನೋಡೋಣ. ನೀವು ನೋಡ್ತಾ ಇದ್ದೀರಾ NKS TV4. ಪ್ರಥಮ ಪಂದ್ಯದಲ್ಲಿ 22ನೇ ತಾರೀಕಿನಿಂದ ನಡೆದಂಥ ಪ್ರಥಮ ಪಂದ್ಯದಲ್ಲಿ KKR ತಂಡದ ಮೇಲೆ ನಮ್ಮ ಕರ್ನಾಟಕದ ಹೆಮ್ಮೆಯ RCB ತಂಡ ಅದ್ಭುತವಾದ ಗೆಲುವನ್ನು ಪಡೆದಿದೆ. ದಿನಾಂಕ 23 ಭಾನುವಾರ ದಿವಸ 2 ಪಂದ್ಯಗಳು ನಡೆದಿದ್ದು, ಪ್ರಥಮ ಪಂದ್ಯ ಮಧ್ಯಾಹ್ನ 3:30 ಗಂಟೆಗೆ ಹೈದರಾಬಾದ್ನಲ್ಲಿ ನಡೆದಂಥ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯ. ಈ ಪಂದ್ಯವು ನೋಡಲಿಕ್ಕೆ ಅತ್ಯಂತ ರೋಮಾಂಚಕಾರಿಯಾದಂಥ ಪಂದ್ಯವಾಗಿತ್ತು. ರನ್ಗಳ ಹೊಳೆಯೇ ಹರಿದು ಬಂತು. ಈ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಬಹುತೇಕ ಬ್ಯಾಟ್ಸ್ಮನ್ಗಳ ಪ್ರಾಬಲ್ಯದಿಂದಲೇ 286 ದಾಖಲೆಯ ಮೊತ್ತವನ್ನು ಕಲೆ ಹಾಕಿತು. ತನ್ನದೇ ದಾಖಲೆಯಾದಂಥ 287 ರನ್ಗಳ ದಾಖಲೆಗೆ 1 ರನ್ನನ್ನು ಮಾತ್ರ ಕಡಿಮೆ ಹೊಡೆದು 2ನೆಯ ಸರ್ವಾಧಿಕ ಮೊತ್ತವನ್ನು ಸಹಿತ ಆ ತಂಡ ಕಲೆ ಹಾಕಿತು. ಈ ಪಂದ್ಯದಲ್ಲಿ ಕೇವಲ 242 ರನ್ನನ್ನು ಮುಟ್ಟಲು ಮಾತ್ರ ರಾಜಸ್ಥಾನ್ ರಾಯಲ್ಸಕ್ಕೆ ಸಾಧ್ಯವಾಗಿ 286 ರನ್ಗಳನ್ನು ಹೊಡೆದಂಥ ಒಂದು ಹೈದರಾಬಾದ್ ತಂಡ ಗೆಲುವಿನ ದಡವನ್ನು ಸೇರಿತು. ಮಧ್ಯಾಹ್ನದ ಪಂದ್ಯದಲ್ಲಿ ರನ್ಗಳ ಹೊಳೆ ಹರಿದರೆ ರಾತ್ರಿ 7:30 ಗಂಟೆಗೆ ನಡೆದಂಥ ಮುಂಬೈ ವರ್ಸಸ್ CSK ಚೆನ್ನೈ ತಂಡದ ನಡುವೆ ನಡೆದಂಥ ಪಂದ್ಯದ ಬೌಲರ್ಗಳ ಪ್ರಾಬಲ್ಯದ ಪಂದ್ಯವಾಗಿತ್ತು. ಇಲ್ಲಿ ಬೌಲರ್ಗಳದ್ದೇ ಮೇಲುಗೈಯಾಗಿದ್ದು ರನ್ಗಳನ್ನು ಗಳಿಸಲು ಬ್ಯಾಟ್ಸ್ಮನ್ಗಳು ಪರದಾಡುವಂಥ ಪರಿಸ್ಥಿತಿ ಇತ್ತು. ಮಧ್ಯಾಹ್ನದ ಪಂದ್ಯದಲ್ಲಿ ಬೌಲರ್ಗಳು ಪರದಾಡಿದರೆ ರಾತ್ರಿಯ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ಗಳು ಪರದಾಡುವಂಥ ಅದ್ಭುತವಾದಂಥ ಪಂದ್ಯ. ಈ ಪಂದ್ಯದಲ್ಲಿ ನೂರ್ ಖಲೀಲ್ ದಾಳಿಗೆ ಕುಸಿದಂಥ ಸೂರ್ಯಕುಮಾರ್ ಪಡೆ ಬಹುತೇಕ ಸೋಲೊಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ. ಚೆನ್ನೈ ತಂಡ ಗೆಲುವಿನ ದಡ ಸೇರಲು ಪ್ರಮುಖ ಪಾತ್ರ ವಹಿಸಿದವರು ರಚಿನ್ ರವೀಂದ್ರ ಅವರು ಗೆಲುವಿನ ದಡವನ್ನು ಸೇರಿಸಿದರು. ವೇಗಿ ಖಲೀಲ್ ಅಹ್ಮದ್ ಮತ್ತು ಆಫ್ಘನ್ ಸ್ಪಿನ್ನರ್ ಮಾರಕ ಬೌಲಿಂಗ್ ದಾಳಿ ನೆರವಿನಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ IPL 18ನೇ ಆವೃತ್ತಿಯ ತನ್ನ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲುವಿನ ಆರಂಭ ಕಂಡಿದೆ. ತಲಾ 5 ಬಾರಿಯ ಚಾಂಪಿಯನ್ ತಂಡಗಳ ಮುಖಾಮುಖಿಯಲ್ಲಿ ಬೆಂಗಳೂರು ಮೂಲದ ಕಿವೀಸ್ ಆಲ್ರೌಂಡರ್ ರಚಿನ್ ರವೀಂದ್ರ ಮತ್ತು ನಾಯಕ ಋತುರಾಜ್ ಗಾಯಕ್ವಾಡ್ ಅರ್ಧಶತಕ ಬಲದಿಂದ CSK ತಂಡ 4 ವಿಕೆಟ್ಗಳಿಂದ ಜಯ ಸಾಧಿಸಿದೆ. MA ಚಿದಂಬರಂ ಸ್ಟೇಡಿಯಂನಲ್ಲಿ ಭಾನುವಾರ ರಾತ್ರಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಮುಂಬೈ ಅಗ್ರ ಕ್ರಮಾಂಕದ ಬ್ಯಾಟರ್ಗಳ ವೈಫಲ್ಯದಿಂದಾಗಿ ತತ್ತರಿಸಿತ್ತು. 3 ಅಂಕಿ ತಲುಪುವ ಮುನ್ನವೇ 6 ವಿಕೆಟ್ ಕಳೆದುಕೊಂಡು ಮುಂಬೈ ಅಂತಿಮವಾಗಿ 9 ವಿಕೆಟ್ಗೆ 155 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಪೇರಿಸುವಲ್ಲಿ ಯಶ ಕಂಡಿದೆ. ಪ್ರತಿಯಾಗಿ CSK ರಚಿನ್ ಋತುರಾಜ್ ಜೊತೆಯಾಟದಿಂದ ಸುಲಭವಾಗಿ ಗುರಿ ಸೇರುವ ಲಕ್ಷಣ ತೋರಿದ್ದಾದರೂ ಈಗ ಕೇರಳದ ಸ್ಪಿನ್ನರ್ ವಿಘ್ನೇಶ್ ಪುದೂರ್ ಶಾಕ್ ನೀಡಿದ ಹೊರತಾಗಿಯೂ CSK ತಂಡ 19.1 ಓವರ್ಗಳಲ್ಲಿ 6 ವಿಕೆಟ್ಗೆ 158 ರನ್ ಗಳಿಸಿ ಗೆಲುವು ಗಳಿಸಿಕೊಂಡಿದೆ. 3ನೇ ದಿನದ ಪಂದ್ಯದಲ್ಲಿ ಇಂದು ಡೆಲ್ಲಿ ವರ್ಸಸ್ ಲಕ್ನೋ ಪಂದ್ಯ. ಈ ಪಂದ್ಯದಲ್ಲಿ ಡೆಲ್ಲಿಯ ಹೊಸ ನಾಯಕನಾಗಿ ಆಲ್ರೌಂಡರ್ ಅಕ್ಷರ್ ಪಟೇಲ್ ರವರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು, ಈ ಪಂದ್ಯದಲ್ಲಿ ಜವಾಬ್ದಾರಿಯಿಂದ ಕಳೆಸಿಕೊಂಡಿರುವಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರಿಕೆಟಿಗ KL ರಾಹುಲ್ ರವರು ಬ್ಯಾಟಿಂಗ್ ಜವಾಬ್ದಾರಿಯನ್ನು ಹೊರುವಂತಾಗಿದೆ. ಈ ಪಂದ್ಯದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳ ಜವಾಬ್ದಾರಿ ಹಾಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳ ವಿರೋಧಿ ಪಂದ್ಯವಾಗಿದ್ದು, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ವರ್ಸಸ್ KL ರಾಹುಲ್ ರವರ ಪಂದ್ಯ ಇದಾಗಿದ್ದು, ದೆಹಲಿ ಪರವಾಗಿ KL ರಾಹುಲ್ ರವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರಿಕೆಟಿಗೆ ಆಡ್ತಾ ಇದ್ದರೆ, ಇಲ್ಲಿ ಲಕ್ನೋ ಪರವಾಗಿ ನಾಯಕನ ಸ್ಥಾನದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹೊಡಿಬಡಿ ಆಟಗಾರ ರಿಷಬ್ ಪಂತ್ ರವರು ನಾಯಕನಾಗಿ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಇನ್ನು ಕಳೆದ ಆವೃತ್ತಿಯಲ್ಲಿ ನಾಯಕರು ಆಗಿದ್ದ 2 ಪ್ರಮುಖ ಆಟಗಾರರನ್ನು ಅದಲು ಬದಲು ಮಾಡಿಕೊಂಡಿರುವ ತಂಡಗಳಾದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಖನೌ ಸೂಪರ್ ಜೈಂಟ್ಸ್ IPL 18ನೇ ಆವೃತ್ತಿಯಲ್ಲಿ ಸೋಮವಾರ ಮುಖಾಮುಖಿಯಾಗಲಿವೆ.
ಈ ಬಾರಿ ಹೊಸ ನಾಯಕರೊಂದಿಗೆ ಅಭಿಯಾನ ಆರಂಭಿಸಿರುವ ಉಭಯ ತಂಡಗಳು ಶುಭಾರಂಭ ಕಾಣಲು ಪೈಪೋಟಿ ನಡೆಸಲಿವೆ. ಇಂದು ಡೆಲ್ಲಿ ತಂಡದ ತವರು ಪಂದ್ಯವಾಗಿದ್ದು ಎಂದಿನ ನವದೆಹಲಿ ಮೈದಾನಕ್ಕೆ ಬದಲಾಗಿ ವಿಶಾಖಪಟ್ಟಣದ ಡಾ.ವೈ.ಎಸ್.ಆರ್ ಸ್ಟೇಡಿಯಂನಲ್ಲಿ ಪಂದ್ಯ ನಿಗದಿಯಾಗಿದೆ. ಡೆಲ್ಲಿ ತಂಡ ತನ್ನ ಆರಂಭಿಕ 2 ತವರು ಪಂದ್ಯಗಳನ್ನು ಇಲ್ಲೇ ಆಡಲಿದೆ. ಡೆಲ್ಲಿ ತಂಡದ ಹೊಸ ನಾಯಕ ಅಕ್ಷರ್ ಪಟೇಲ್ ನಾಯಕತ್ವ ಗುಣವನ್ನು ನಿರೂಪಿಸುವ ಹಂಬಲದಲ್ಲಿದ್ದರೆ, ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ನಡುವೆಯೂ ಕೊನೆ ಕ್ಷಣದಲ್ಲಿ ಡೆಲ್ಲಿ ತಂಡ ಸೇರಿರುವ ಕೆಎಲ್ ರಾಹುಲ್ ಮೊದಲ ಪಂದ್ಯಕ್ಕೆ ಮುನ್ನ ಬಲ ತುಂಬಲಿದ್ದಾರೆ. ಡೆಲ್ಲಿ ಫ್ರಾಂಚೈಸಿ ಮಾಲೀಕರ ಜೊತೆಗಿನ ಕೆಲ ಭಿನ್ನಮತಗಳಿಂದಾಗಿ ತಂಡ ತ್ಯಜಿಸಿದ್ದ ಪಂತ್ ಈ ಬಾರಿ ಮೆಗಾ ಹರಾಜಿನಲ್ಲಿ ದಾಖಲೆಯ 27 ಕೋಟಿ ರೂಪಾಯಿಗೆ ಲಕ್ನೋ ತಂಡ ಸೇರಿದ್ದಾರೆ. ಜೊತೆಗೆ ನಾಯಕತ್ವದ ಜವಾಬ್ದಾರಿಯನ್ನು ಪಡೆದಿದ್ದು, ಇನ್ನು ಕನ್ನಡಿಗ ಕೆಎಲ್ ರಾಹುಲ್ ಕಳೆದ ಬಾರಿ ಲಕ್ನೋ ತಂಡದ ಮಾಲೀಕರಿಂದ ಆದ ಅವಮಾನವನ್ನು ನೊಂದು ತಂಡ ತ್ಯಜಿಸಿದ್ರು ಮತ್ತು ಹರಾಜ್ನಲ್ಲಿ 14 ಕೋಟಿ ರೂಪಾಯಿಗೂ ಡೆಲ್ಲಿ ಪಾಲಾಗಿದ್ದಾರೆ. ಆದರೆ ನಾಯಕತ್ವ ನಿರಾಕರಿಸಿ ಬ್ಯಾಟಿಂಗ್, ಕೀಪಿಂಗ್ನತ್ತ ಗಮನ ಹರಿಸಿದ್ದಾರೆ. ಈ ಬದಲಾವಣೆ ಮತ್ತು ಮೊದಲ ಪಂದ್ಯದಲ್ಲೇ ತಮ್ಮ ಮಾಜಿ ತಂಡದ ಸವಾಲು ಎದುರಿಸಲಿರುವುದರಿಂದ ಪಂತ್ ರಾಹುಲ್ಗೆ ಇದು ಪ್ರತಿಷ್ಠೆಯ ಕಾದಾಟವೆನಿಸಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ NKS TV4. ಇದು ನಿರಂತರ ಕಾರ್ಯಪಡೆ.